ನನ್ನ ಸಂತಾಪವನ್ನು ನಾನು ಸೂಚನೆ ಮಾಡ್ತಾ ಇದ್ದೀನಿ. ಇನ್ನು ಎಸ್ ಎಲ್ ಭೈರಪ್ಪನವರು ಬಹಳ ಸಾಹಿತ್ಯ ಲೋಕದಲ್ಲಿ ಅವ್ರನ್ನ ಬಹಳ ದೊಡ್ಡ ಹೆಸರು ಅವ್ರದ್ದು. ಅವರ ಮಾತೆ ಒಂಥರ, ನಾನು ಹಲವಾರು ಬಾರಿ ಭೇಟಿ ಮಾಡಿದ್ದೀನಿ. ಒಳ್ಳೆ ಕಡ್ಡಿ ತುಂಡಾದ ರೀತಿ ಮಾತಾಡುವಂತ ಒಬ್ಬ ಸಾಹಿತಿ ಅವರು. ಏನೇ ವಿಚಾರಗಳಿದ್ರೂ ಕೂಡ ಧೈರ್ಯವಾಗಿ ಯಾವುದೇ ಮುಲಾಜಿಲ್ಲದೆ ಮಾತಾಡ್ತಾ ಇದ್ರು. ಅವರು ಕೂಡ ಒಳ್ಳೆ ವಿದ್ಯಾರ್ಥಿಯಾಗಿ, ಪದವೀಧರರಾಗಿ ಹಲವಾರು ಕಾದಂಬರಿಗಳನ್ನು ಕೂಡ ಬರೆದಿದ್ದಾರೆ. ಅವರ ವಂಶವೃಕ್ಷ, ತಬ್ಬಲಿ ನೀನಾದ ಮಗನೇ, ನಾನು ಸಿನಿಮಾ ನೋಡಿದ್ದೀನಿ, ಇವೆರಡು ಸಿನಿಮಾನು ನಾನು ನೋಡಿದ್ದೀನಿ. ವಂಶವೃಕ್ಷ ಮತ್ತು ತಬ್ಬಲಿ ನೀನಾದ ಮಗನೇ ನೋಡಿದ್ದೀನಿ. ಇವೆಲ್ಲನೂ ಕೂಡ ವಿಮರ್ಶೆ ಮಾಡುವಂತ ಚಿತ್ರಗಳು. ನಾವು ಹೋಗಿ ಈ ಸಿನಿಮಾಗಳು ನೋಡ್ತಿರಲ್ಲ, ಏನು ಫೈಟಿಂಗು, ಇವು ಬಾಂಬ್ ಹಾಕೋದು, ಈ ತರದ ಸಿನಿಮಾಗಳಲ್ಲ, ವಿಮರ್ಶೆ ಮಾಡೋದು. ಅಂದ್ರೆ ಸಮಾಜದಲ್ಲಿ ಏನ್ ತಪ್ಪುಗಳಿದೆ, ಏನ್ ಅನ್ಯಾಯ ನಡೀತಾ ಇದೆ, ಅದರ ಪ್ರತಿಬಿಂಬವಾಗಿ ಅವರ ಈ ಸಿನಿಮಾಗಳು ಬಂದಿದ್ದು. ಅಂದ್ರೆ ಜನ ವಿಮರ್ಶೆ ಮಾಡಬೇಕು, ಇದನ್ನ ನಮ್ಮ ಸಮಾಜದಲ್ಲಿ ಈ ತರದ ಇದೆಯಾ, ಇದನ್ನ ಹೋಗಲಾಡಿಸುವಂತದಕ್ಕೆ ಪ್ರಯತ್ನ ಹೆಂಗಾಗಬೇಕು ಅನ್ನೋ ಮಾದರಿ ಹೇಳುವಂತ ಒಂದು ಚಿತ್ರಗಳನ್ನ ಆ ಸಂದರ್ಭದಲ್ಲಿ ಮಾಡಿದ್ದಾರೆ. ಮತಯಾನ ಇರ್ಬೋದು, ಉತ್ತರಾಖಂಡ ಇರ್ಬೋದು, ನಾಯಿ ನೆರಳು, ಇದು ಬಹಳ ವಿಮರ್ಶೆಗೆ ಒಳಗಾದಂತ ಕಾದಂಬರಿಗಳು. ಅವ್ರಿಗೂ ಸಹ ಪ್ರಮುಖವಾಗಿ ಅಂತ ಹೇಳಿದ್ರೆ ಸರಸ್ವತಿ ಸನ್ಮಾನ್, ಇದು ಅಪರೂಪದ ಒಂದು ಪ್ರಶಸ್ತಿ. ಈ ಪ್ರಶಸ್ತಿನೂ ಕೂಡ ಸರಸ್ವತಿ ಸನ್ಮಾನ್ ಬಂದಿದೆ. ಅದೇ ರೀತಿ ಪದ್ಮಶ್ರೀ ಇರ್ಬೋದು, ಪದ್ಮ ವಿಭೂಷಣ ಇರ್ಬೋದು, ಅವ್ರು ಬಂದಿದೆ. ಎಲ್ಲ ಪ್ರಶಸ್ತಿಗೂ ಕೂಡ ಅವರೇನ್ ಭಾಗಿ ಅಂತ ನಾವು ಹೇಳಕ್ಕಾಗಲ್ಲ. ಅದೆಲ್ಲ ಪ್ರಶಸ್ತಿ ಕರ್ನಾಟಕಕ್ಕೆ ಬಂದಂಗೆ, ನಮ್ಮೆಲ್ಲರಿಗೂ ಸಿಕ್ಕಿದೆ ಅಂತ. ಯಾಕಂದ್ರೆ ಪ್ರಶಸ್ತಿ ಬಂದಾಗ ಅವರು ಕರ್ನಾಟಕದವರು ಅಂತ ಹೇಳ್ತಾರೆ. ಕೇಂದ್ರದ ಪ್ರಶಸ್ತಿಗಳು ಬಂದಾಗ ಅದು ಹೆಮ್ಮೆ ನಮ್ಗೆ. ಆ ತರದ ಒಂದು ಪ್ರಶಸ್ತಿನೂ ಕೂಡ ನಮಗೆ, ನಮ್ಮ ರಾಜ್ಯಕ್ಕೆ ತಂದಿದ್ದಾರೆ. ಅವ್ರಿಗೂ ಸಿಕ್ಕಿದೆ. ಕೊನೆಯ ದಿನಗಳಲ್ಲಿ ಅವರು ಬೆಂಗಳೂರಲ್ಲಿ ಬಂದು ವಿಶ್ರಾಂತಿ ಪಡಿತಾ ಇದ್ರು. ನನಗೆ ಒಬ್ಬರು ಪತ್ರಕರ್ತರು, ಎಡಿಟರ್, ಅವರು ಅವ್ರನ್ನ ನೋಡ್ತಾ ಇದ್ರು. ಅವತ್ತು ಕೂಡ ಪ್ರತಿದಿನ ಬೆಳಗ್ಗೆ ವಾಕಿಂಗ್ ಮಾಡಿ ಆರಾಮ್ಸೆ ಬಂದು ತಿಂಡಿ ತಿಂದು ಹೋಗ್ತಾ ಇದ್ರು. ಸಡನ್ ಆಗಿ ಅವ್ರಿಗೆ ಸಮಸ್ಯೆ ಆದಾಗ ಅಲ್ಲಿನ ಆಸ್ಪತ್ರೆ ಸೇರಿದ್ರು. ಅವರು ತೀರ್ಕೊಂಡಿದ್ದಾರೆ. ಅವರು ಕೂಡ ಮೈಸೂರಿನವರು, ಮೈಸೂರಲ್ಲೇ ವಾಸ ಆಗಿದ್ರು. ಅವರ ಎಸ್ ಎಲ್ ಭೈರಪ್ಪನವರಿಗೂ ಕೂಡ ನಾನು ಬಹಳ ದುಃಖ ವ್ಯಕ್ತ ಮಾಡಿ ಅವರ ಕುಟುಂಬಕ್ಕೆ ಈ ದುಃಖವನ್ನು ಭರಿಸುವಂತ ಶಕ್ತಿ ನೀಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಉಮೇಶ್ ಅವರು ಹಾಸ್ಯ